ವೆಲ್ಕಮ್ ಟು ಪೆಟ್ ಮ್ಯೂಸಿಯಂ. ಇದು ಮೈಸೂರು ಊಟಿ ರಸ್ತೆ ಹಾಗೂ ನಂಜನಗೂಡು ಸಮೀಪವಿರುವ ಒಂದು ಮೈಸೂರಲ್ಲಿ ಪೆಟ್ ಮ್ಯೂಸಿಯಂ ಓಪನ್ ಆಗಿದೆ. ಇಂಡಿಯಾಸ್ ಫಸ್ಟ್ ಪೆಟ್ ಕ್ಯಾಟ್ ಮ್ಯೂಸಿಯಂ ಇದು ಅಂತಾನೆ ಹೇಳ್ಬೋದು. ನೀವು ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ, ಇಲ್ಲಿ ಯಾವ ರೀತಿ ಪೆಟ್ಸ್ ಗಳಿವೆ, ಎಷ್ಟು ಪೆಟ್ಸ್ ಗಳಿವೆ, ಇದಕ್ಕೆ ಯಾವ ರೀತಿ ಪೋಷಣೆ ಮಾಡ್ತಾರೆ, ಹೇಗ್ ಕೇರ್ ಮಾಡ್ತಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಹಾಗೆ ಇಲ್ಲಿ ಒಂದು ಮನುಷ್ಯರಿಗೆ ಅಷ್ಟೇ ಅಲ್ಲ, ಒಂದು ಪೆಟ್ಗೂ ಕೂಡ ಇದೇ ರೀತಿ ಪೋಷಣೆ ಮಾಡ್ಬೇಕಂತ ಒಂದು ಲೀಸ್ಟ್ ಇರುತ್ತೆ. ಇದೇ ರೀತಿ ಅವುಗಳನ್ನ ಪೋಷಣೆ ಮಾಡ್ಬೇಕು. ನಿಮ್ಗೂ ನೀವು ಪೆಟ್ ನ ಸಾಕ್ತಾ ಇದ್ರೆ, ಕ್ಯಾಟ್ ನ ಸಾಕ್ತಿದ್ರೆ, ನೀವು ಕೂಡ ಇಲ್ಲಿ ಬಂದು ಯಾವ ರೀತಿ ಇನ್ಫಾರ್ಮೇಶನ್ ಬೇಕು ಎಲ್ಲಾನು ಕಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಇದೇ ತರದ ಮತ್ತಷ್ಟು ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ಇದೇ ತರ ಫಾಲೋ ಮಾಡ್ಕೊ ಬನ್ನಿ. ಕ್ಯಾಟ್ ಮ್ಯೂಸಿಯಂ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿನ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀನಿ. ನಮ್ಮೊಟ್ಟಿಗೆ ಇವಾಗ ಪೆಟ್ ಮ್ಯೂಸಿಯಂ ನ ಮಾಲೀಕರಾದಂತಹ ಶರತ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ನಾನು ಮಾತಾಡ್ತೀನಿ. ಸರ್ ನಮಸ್ತೆ. ಸರ್, ನಂಗೆ ಫಸ್ಟ್ ಡೌಟ್, ನಿಮ್ಗೆ ಯಾಕೆ ಪೆಟ್ ಮ್ಯೂಸಿಯಂ ಕ್ಯಾಟ್ ಮ್ಯೂಸಿಯಂ ಇಡಬೇಕು ಅಂತ ಅನ್ಸಿದ್ದು? ನನಗೆ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟ ಮೊದಲಿಂದನು. ಸೊ ಎಲ್ಲೋದ್ರೂ ಬರೀ ಕ್ಯಾಟ್ಗಳ ಬಗ್ಗೆ ಮಾತಾಡ್ತಿರ್ತಿದ್ದೆ. ಸೊ ಕ್ಯಾಟ್ಗಳ ಬಗ್ಗೆ ಮಾತಾಡಬೇಕು, ಕ್ಯಾಟ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಬರ್ತಿದ್ದೆ. ನಮ್ದೊಂದು ಕ್ಯಾಟ್ ಮ್ಯೂಸಿಯಮ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅಂತ ಅನಿಸ್ತು. ಕ್ಯಾಟ್ಗಳಿಗೊಂದು ಪ್ಲ್ಯಾಟ್ಫಾರ್ಮು, ಅಲ್ಲಿ ಕ್ಯಾಟ್ಗಳದ್ದು ಒಂದು ಲೈಫ್ ಸ್ಟೈಲು, ಕ್ಯಾಟ್ಗಳದ್ದು ಪೇರೆಂಟಿಂಗ್ ಬಗ್ಗೆ ಟಾಕ್ಸ್, ಯಾವ್ಯಾವ ರೀತಿ ಕ್ಯಾಟ್ಸ್ಗಳು ನನ್ನ ಹತ್ರ ಇದೆ, ನಾನು ಯಾವ್ಯಾವ ರೀತಿ ಕ್ಯಾಟ್ಗಳು ಮುಂಚೆ ಸಾಕಿದ್ದೆ, ಇನ್ನೂ ಯಾವ್ಯಾವ ರೀತಿ ಕ್ಯಾಟ್ಗಳು ಸಾಕಬೇಕು ಅಂದ್ಕೊಂಡಿದ್ದೀನಿ, ಇದೆಲ್ಲ ಸುಮ್ಮನೆ ಈ ಟಾಪಿಕಲ್ಲಿ ಮಾತಾಡ್ಕೊಂಡು ಬರ್ತಿದ್ದೆ. ಈ ಥರ ಒಂದು ಜಾಗ ಏನಕ್ಕೆ ಮಾಡಬೇಕು ಅನಿಸ್ತು ಅಂದರೆ, ಈ ಥರ ಒಂದು ಇನ್ಫಾರ್ಮೇಷನ್ನ ಎಲ್ಲರ ಹತ್ರನೂ ಮುಟ್ಸೋಣ. ಎಸ್ಪೆಷಲಿ ಮೈಸೂರಲ್ಲಿ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ, ಸ್ಕೂಲಿಂದ ಮಕ್ಕಳು ಫೀಲ್ಡ್ ಟ್ರಿಪ್ ಬರ್ತಾ ಇರ್ತಾರೆ, ಮತ್ತು ಲೋಕಲ್ ಕಸ್ಟಮರ್ಸ್ಗಳು, ಲೋಕಲ್ ವಿಸಿಟರ್ಸ್ಗಳು ಬರ್ತಾ ಇರ್ತಾರೆ, ಲೋಕಲ್ ಮೈಸೂರಿನವರು. ಎಲ್ಲರೂ ಬರೀ ಕ್ಯಾಟ್ ಬಗ್ಗೆ ಮಾತಾಡೋಕ್ಕೆ ಒಂದು ಜಾಗ ಬೇಕಿತ್ತು ನನಗೆ. ಸೊ ಈ ಜಾಗ ಮಾಡಿದಾಗ ಅದ್ರ ಪ್ರೀತಿಸೋರು, ಅದಕ್ಕೆ ಇಷ್ಟಪಡೋರು, ಪೆಟ್ ಪೇರೆಂಟ್ಸು, ಅನಿಮಲ್ ಲವರ್ಸ್ ಎಲ್ಲರೂ ಬರ್ತಾ ಇದ್ದಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಬಂದ ವಿಸಿಟರ್ಸ್ಗಳು ಬಂದವರೆಲ್ಲ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಹೇಳ್ಕೊತಾ ಇರ್ತೀನಿ. ಅದೊಂದು ಕಮ್ಯುನಿಟಿ ಬಿಲ್ಡ್ ಆಗಿದೆ ಇವಾಗ. ಸೊ ಒಂದು ರೀಸನ್ ವಾಸ್, ನನಗೆ ಡಿಫ್ರೆಂಟ್ ಬ್ರೀಡ್ಗಳ ಕ್ಯಾಟ್ನ ಒಂದು ಜಾಗದಲ್ಲಿ ಸಾಕಕ್ಕೆ ಆಸೆ ಇತ್ತು. ಆಬ್ವಿಯಸ್ಲಿ ಮನೇಲಿ ಸಣ್ಣ ಜಾಗದಲ್ಲಿ ಅಷ್ಟೊಂದು ಸಾಕಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಈಗ ಇಂಡಿಯನ್ ಕ್ಯಾಟ್ಸು ಒಂದು 8-9, ಬೇರೆ ಬೇರೆ ಬ್ರೀಡ್ಗಳ ಕ್ಯಾಟ್ ಒಂದು 7-8 ಎಲ್ಲ ಸಾಕಿ ಇಟ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಜಾಗದಲ್ಲಿ 17-18 ಕ್ಯಾಟ್ಸ್ ಇದೆ. ಕ್ಯಾಟ್ಗಳ ಬಗ್ಗೆ ಎಲ್ಲ ಥರ ವಿಷಯಗಳು, ಕ್ಯಾಟ್ಗಳು ಇಟ್ಸ್ ಆಲ್ ಅಬೌಟ್ ಕ್ಯಾಟ್ಸ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಎಂಟರ್ ಆದಂಗೆ ಮಕ್ಕಳುಗಳಿಗೆ ಎಂಟರ್ಟೈನ್ಮೆಂಟ್ಗೆ ಕ್ಯಾಟ್ ರಿಲೇಟೆಡ್ ಸಮ್ ಫನ್ ಎಲಿಮೆಂಟ್ಸ್ ಇಟ್ಟಿದ್ದೀವಿ. ಹೋಗ್ತಾ ಸಮ್ ಸೀರಿಯಸ್ ಎಲಿಮೆಂಟ್ಸು ಇಟ್ಟಿದ್ದೀವಿ.
ಕ್ಯಾಟ್ಗಳಿಗೆ ಓಡಾಡೋಕ್ಕೆ ಆಟ ಆಡೋಕ್ಕೆ ಇಲ್ಲೊಂದು ಕ್ಯಾಟಿಯೋ ಅಂತ ಜಾಗ ಮಾಡಿದ್ದೀವಿ. ಕ್ಯಾಟಿಯೋ ಇಸ್ ನಥಿಂಗ್ ಬಟ್ ಕ್ಯಾಟ್ ಪ್ಲೇ ಏರಿಯಾ. ಸೊ ಒಂದು ಕ್ಯಾಟಿಯೋಯಿಂದ ಇನ್ನೊಂದು ಕ್ಯಾಟಿಯೋಗೆ ಟನಲ್ ಮೂಲಕ ಅವ್ರು ಆಟ ಆಡಿಕೊಂಡು 1,000-2,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಓಡಾಡಿಕೊಂಡು ವಾಪಸ್ ನಮ್ಮ ಜಾಗಕ್ಕೆ ಬರ್ಬೋದು. ಸೊ ನಮ್ಮದು ಓವರ್ ಆಲ್ ಪ್ರಾಪರ್ಟಿ ಬಿಡ್ತು ಒಂದು 15,000 ಸ್ಕ್ವೇರ್ ಫೀಟ್ ಇದೆ. ಅದ್ರಲ್ಲಿ ಕ್ಯಾಟ್ಸ್ಗಳು 1,000 ಫೀಟ್ ಓಡಾಡೋಷ್ಟು ಸ್ಪೇಸ್ ಇದೆ, ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಆ್ಯಂಡ್ ರಿಯಲ್ ಕ್ಯಾಟ್ಸ್ ಇರೋದು ಬರೀ ನಮ್ಮದು 10% ಅಷ್ಟೇ ಬಿಸ್ನೆಸ್ ಕಾನ್ಸೆಪ್ಟು. 90% ಓನ್ಲಿ ಫಾರ್ ಎಜುಕೇಷನ್, ಗೈಡೆನ್ಸು, ಪೀಪಲ್ಗಳಿಗೆ ಒಂದು ತಿಳ್ಕೊಳ್ಳೋಕ್ಕೆ, ಕಲ್ತ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿ ಇಟ್ಟಿದ್ದೀವಿ. ಈ ವೆಂಚರ್ದು ಪ್ರೈಮ್ ಇಂಟ್ರೆಸ್ಟ್ ವಾಸ್ people should be kind to animals, people should be kind to cats, and people should aware of how to have a cat, ಹಿಂಗೆ ಸಾಕಬೇಕು, ಹಿಂಗೆ ನೋಡ್ಕೋಬೇಕು, ವ್ಯಾಕ್ಸಿನೇಷನ್ ಅಂದ್ರೇನು, ಯಾವಾಗ ಕೊಡಿಸ್ಬೇಕು, ಸ್ಟೆರಿಲೈಸೇಷನ್ ಅಂದ್ರೇನು ಅದು ಯಾವಾಗ ಮಾಡಿಸ್ಬೇಕು, ಏನು ಫುಡ್ ಕೊಡಬೇಕು, ಕ್ಯಾಟ್ ಏನಕ್ಕೆ 16-17 ಗಂಟೆ ಮಲಗಿರ್ತಾವೆ ದಿನದಲ್ಲಿ, ಕ್ಯಾಟ್ ರಾತ್ರಿ ಓಡಾಡ್ಕೊಂಡಿರ್ತಾವ, ಹಗ್ಲೊತ್ತು ಮಲಗಿರ್ತಾವ, ಅದೆಲ್ಲ ಕ್ವಶನ್ಸ್ಗಳು ಸುಮಾರು ಜನ ಮನಸ್ಸಲ್ಲಿ ಇರುತ್ತೆ. ಕ್ಯಾಟ್ ಹಾಲು ಕುಡಿಯುತ್ತದೆ ಅಂತ ಹೇಳ್ತಾರೆ. ಕ್ಯಾಟ್ಗೆ ಹಾಲು ಕೊಡ್ಬೋದು, ಕುಡಿಯುತ್ತೆ, ಬಟ್ ಅದು ಒಳ್ಳೇದಲ್ಲ. ಲ್ಯಾಕ್ಟೋಸ್ ಇಂಟಾಲರೆಂಟ್ ಕ್ಯಾಟ್ಸ್ಗಳಿಗೆ ಹೊಟ್ಟೆಗೆ ಸರಿ ಬರಲ್ಲ ಅದು. ಸೊ ಈ ಥರ ಹಲವಾರು ಪ್ರಶ್ನೆಗಳು ನಾನು ಕಸ್ಟಮರ್ ಡಿಸ್ಕಸ್ ಮಾಡ್ತಿರ್ತೀವಿ, ಅದು ಅವ್ರು ನಮ್ಮ ಹತ್ರ ಹೇಳ್ಕೊಂಡು ಬರ್ತಾ ಇರ್ತಾರೆ. ಇಟ್ ಇಸ್ ಬಿಕಮ್ ಒನ್ ಕ್ಯಾಟ್ದೊಂದು ಕಟ್ಟೆ ಅಂತ ಹೇಳ್ಬೋದು. ಎಲ್ಲ ಬಂದು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಬೆಕ್ಕಳ ಮಗೆ ಮಾತಾಡ್ಕೊಂಡು ಮಾಡೋಂಥ ಜಾಗ ಆಗ್ಬಿಟ್ಟಿದೆ ಇವಾಗ. ಸೊ ಜನಗಳು ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ತುಂಬ ಪ್ರೀತಿ ಜಾಸ್ತಿ ತೋರಿಸ್ತಾನೆ ಇರ್ತಾರೆ, ತೋರಿಸ್ತಾನೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಂದು ಇನ್ನೊಂದು ಕ್ವಶನ್ ಇದೆ. ಕೆಲವೊಬ್ರು ಕ್ಯಾಟ್ಗಳನ್ನ ಏನಾದ್ರೂ ನಾವು ಮನೆಯಿಂದ ಮುಂದೆ ಹೋಗ್ಬೇಕಾದ್ರೆ ಏನೋ ಒಂದು ಕ್ಯಾಟ್ ಬಂದ್ರೆ ಸಾಕು ಅಪಶಕನ ಅಂತ ಹೇಳ್ತಾರೆ. ನೀವು ಅದೇ ಒಂದು ಅದನ್ನೆಲ್ಲ ಬಿಟ್ಟು ಒಂದು ಕ್ಯಾಟ್ ಮ್ಯೂಸಿಯಂನೇ ಮಾಡ್ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನ್ನ ಹತ್ರ ಮನೇಲೂ ಒಂದು 3 ಕ್ಯಾಟ್ಸ್ಗಳಿದೆ. ನಾನು ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ನಾನು ವರ್ಕ್ ಹೋಗ್ಬೇಕಾದ್ರೆ, ನನ್ನ ಮಕ್ಕಳು ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕ್ಯಾಟ್ ನೋಡ್ಕೊಂಡು ಮುಟ್ಟಿಸ್ಕೊಂಡು ಅದನ್ನ ಮುಂದೆ ಕಾಲು ಟಚ್ ಮಾಡ್ಕೊಂಡೇ ಹೊರಡೋದು. ಏನಿಲ್ಲ, ಅದು ಮೂಢನಂಬಿಕೆ. ಅದು ಯಾವುದೋ ಒಂದು ವಿಡಿಯೋದು ನೋಡಿದ್ದೆ. ಆವಾಗ ಯಾವಾಗಲೂ ಸಾವಿರಾರು ವರ್ಷದಿಂದ ಏನೋ ಪೂಜೆ ನಡೆಸ್ತಿದ್ರಂತೆ. ಪೂಜೆ ಮಾಡ್ಬೇಕಾದ್ರೆ ಒಂದು ಯಾವುದೋ ಒಂದು ಬೇಕು ಅವಾಗ ಬಂದು ಪೂಜೆ ಡಿಸ್ಟರ್ಬ್ ಮಾಡಿ ಹೋಗ್ತಿತ್ತಂತೆ. ಅದನ್ನ ಕಟಾಕ್ತಿರಂತೆಲ್ಲೋ ಹಿಂಗೆ ಈ ಜಾಗದಲ್ಲಿ ಓಡಾಡ್ತಾ ಇದೆ, ಕಟಾಕ್ಬಿಡೋಣ ಅಂತ. ಕಟಾಕ್ದಾಗ ಅದು ಅವ್ನ ಮಗ ನೋಡೋದಂತೆ, ನಮ್ಮ ತಂದೆ ಪೂಜೆ ನಡೆಸ್ಬೇಕಾದ್ರೆ ಕಟಾಕ್ತಿದ್ರು. ನೆಕ್ಸ್ಟ್ ಅವ್ನ ಮಗ, ನಮ್ಮ ತಾತ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಕಟಾಕ್ತಿದ್ರು, ನಾನು ಏನೋ ಲಾಜಿಕ್ ಗೊತ್ತಿರಲ್ಲ ಏನಕ್ಕೆ ಕಟಾಕ್ತಿದ್ರು ಅಂತ. ಇವನೊಂದು ಪೂಜೆ ಮಾಡ್ಬೇಕಾದ್ರೆ ಕಟಾಕ್ಬಿಟ್ರೆ ಒಳ್ಳೇದು. ಅದೇ ರೀತಿ ದಾಟಬೇಕಾದ್ರೆ ಯಾರೋ ಒಬ್ರು ಎಲ್ಲ ದಾಟಿರ್ತಾರೆ, ಅವ್ರಿಗೆ ಏನೋ ಆಗಿರುತ್ತೆ, ಅದನ್ನೇ ಅವನು ಅಜ್ಜನ ಹೇಳ್ಕೊಂಡ್ ಬಂದಿರ್ತಾನೆ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಹೋಗ್ತಿದ್ದು ಬೆಕ್ಕ ಕಡಾಗ್ಬಿಡ್ತು ಅಂತ. ಒಬ್ಬರಿಂದ ಹೇಳ್ಕೊಂಡು ಬರೀ ನಾನ್ಸೆನ್ಸ್ ಅಷ್ಟೇ. ಬೆಕ್ಕಗಳು ಬೇರೆ ಪ್ರಾಣಿಗಳ ಥರನೇ ಅಷ್ಟೇ ಶ್ರೇಷ್ಠ, ಅಷ್ಟೇ ಮೃದು, ಅಷ್ಟೇ ಒಳ್ಳೆಯವರು. ನಾವು ಮನುಷ್ಯರುಗಳು ಅದನ್ನ ಸಮಯ ಮಾಡ್ಕೊಂಡಿರೋದು. ನಾವು ಕೆಲವು ಕಸ್ಟಮರ್ ಬಂದು ಹೇಳ್ತಾರೆ, ಸರ್ ಇಲ್ಲಿ ಬ್ರೀಡ್ ಕ್ಯಾಟು ಇಂಡಿಯನ್ ಕ್ಯಾಟ್ ಸೆಟ್ ಆಗ್ತಾವ. ನಾವು ಭೇದ ಭಾವ ಮಾಡ್ಕೊಂಡಿರೋದು ಬ್ರೀಡು ಇಂಡಿಯನ್ ಅಂತ. ಬೆಕ್ಕಗಳಿಗೆ ಬೆಕ್ಕೇ, ನನಗಂತೂ ಇಂಡಿಯನ್ ಕ್ಯಾಟು, ಆ ಬ್ರೀಡು ಈ ಬ್ರೀಡ್ ಅಂತ ಏನೂ ಇಲ್ಲ. ಎಲ್ಲ ನನ್ನ ಮರಿಗಳು, ನನ್ನ ಮಕ್ಕಳು, ನನ್ನ ಸ್ವಂತ ಮರಿಗಳಿದು. ಸೊ ನಾವುಗಳು ಈ ಜಾತಿ ಆ ಜಾತಿ, ಅವನು ಆ ಬಣ್ಣ ಈ ಬಣ್ಣ ಮಾಡ್ಕೊಂಡಿರೋದು. ಬೆಕ್ಕಗಳಲ್ಲಿ ಏನೂ ಗೊತ್ತಾಗಲ್ಲ ಅವ್ರಿಗೆಲ್ಲ. ನೀನೊಂದು ಬೇಕು ನಾನೊಂದು ಬೇಕು ಅಷ್ಟೇ. ಹಂಚ್ಕೊಂಡಿರ್ತವೆ, ಒಟ್ಟಿಗೆ ತಿನ್ಕೊಂಡಿರ್ತವೆ, ಒಟ್ಟಿಗೆ ಆಟಾಡ್ಕೊಂಡಿರ್ತವೆ, ಒಂದೇ ಜನ ಮಲ್ಕೊಂಡಿರ್ತವೆ. ಈ ಇಂಡಿ ಕ್ಯಾಟ್ಸ್ ನಾನು ನನ್ನ ಬ್ರೀಡ್ ಅಂತ ಅದಕ್ಕೇನು ಅದಕ್ಕೆ ಭೇದವಾಗಿ ಗೊತ್ತಿಲ್ಲ, ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ನಿಮ್ಮ ಕಮಿಂಗ್ ಟು ಯುವರ್ ಪಾಯಿಂಟ್, ಆ ಅಪಶಕನ ಅದೆಲ್ಲ ಏನಿಲ್ಲ ಮೇಡಮ್. ನಾವು ದಿನ ಬಂದು ನಮ್ಮ ಬೆಕ್ಕು ಮಾತಾಡ್ಸ್ಕೊಂಡು ಹೋಗೋದು. ಹೊರಡ್ಬೇಕಾದ್ರೆ ಬೆಕ್ಕು ಮಾತಾಡ್ಸ್ಕೊಂಡೆ ಮನೆಗೆ ಹೋಗ್ತೀವಿ, ಇಲ್ಲಿ ಬರಬೇಕು ಅದೇ ಮಾತಾಡ್ಸ್ಕೊಂಡಿರ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಮನೆಯ ಬೆಕ್ಕಗಳಿಗೆ ನಾನು ಒಂಥರ ಏನಂತೀವಿ ಲಕ್ಕಿ ಅಂತ ಹೇಳ್ತೀನಿ. ಅದು ಬೆಳಗ್ಗೆ ಹೊರಡ್ಬೇಕಾದ್ರೆ ಮಾತಾಡ್ಸ್ಕೊಂಡು ಅದನ್ನ ಮುದ್ದು ಮಾಡಿ ಇಲ್ಲಿ ಬರೋದು. ಪುನಃ ಈ ಬೆಕ್ಕಳೆಲ್ಲ ಮಾತಾಡ್ಸಿರ್ತೀನಿ. ನಾನು ಮನೆಗೆ ಹೋಗೋದಾಗ ಈ ಬೆಕ್ಕಳ ಸ್ಮೆಲ್ ಇರುತ್ತೆ, ಆ ಬೆಕ್ಕಳು ಬಂದು ಸ್ನಿಫ್ ಮಾಡ್ತಾ ಇರುತ್ತೆ. ಸೊ ನೀವು ಇಂಟ್ರಾಕ್ಟ್, ಅಲ್ಲಿರೋ ಬೆಕ್ಕಳು ಸ್ಮೆಲ್ ಬಂದಿದೆ, ಎಲ್ಲ ನಿಮ್ಮ ಬ್ರದರ್ಸ್ ಅಪ್ಪ, ನಿನ್ನ ಫ್ರೆಂಡ್ಸ್ ಅಪ್ಪ, ನೀನು ಕರ್ಕೊಂಡ್ಬರ್ತೀನಿ. ಆ ಥರ ಒಂದು ಫನ್ ಇಯರ್ ವೇಲಿ ವಿ ಆರ್ ಟೇಕನ್ ಇಟ್ ಈ ಥರ ಥಿಂಗ್ಸ್ಗಳನ್ನ. ಸರ್, ಇದು ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ ಆಗಿರೋದು ನಮ್ಮ ಮೈಸೂರಿನಲ್ಲಿ. ನಿಮ್ಗೆ ಎಷ್ಟು ಖುಷಿ ಅನ್ಸಿದೆ ಸರ್? ಬೀಂಗ್ ಅ ಮೈಸೂರಿಯನ್, ಐ ಆಮ್ ವೆರಿ ಹ್ಯಾಪಿ. ನನಗೆ ಮೈಸೂರಲ್ಲಿ ಸಮಥಿಂಗ್ ರಿಲೇಟೆಡ್ ಟು ಎಜುಕೇಷನ್, ಸಮಥಿಂಗ್ ರಿಲೇಟೆಡ್ ಟು ಅನಿಮಲ್ಸ್, ಸಮಥಿಂಗ್ ರಿಲೇಟೆಡ್ ಟು ಟೂರಿಸ್ಟ್, ಏನೋ ಒಂದು ಥಾಟ್ಸ್ ಇದ್ದೇ ಇತ್ತು. ಸೊ ಇದೆಲ್ಲ ಕಂಬೈನ್ ಆಗಿ ಇದನ್ನ ಮೈಸೂರಲ್ಲಿ ನಾವು ಪ್ಲಾನ್ ಮಾಡಿದ್ವಿ. ಮೈಸೂರು ಟೂರಿಸಮ್ ಅಂತೂ ವರ್ಷಾನುವರ್ಷ ಹೆಂಗೆ ಬೆಳೀತಾ ಇದೆ ಅಂದರೆ, ಎಲ್ಲೆಲ್ಲಿಂದೆಲ್ಲ ಬಂದು ಹೋಗ್ತಾ ಇದ್ದಾರೆ. ನಮ್ಮ ಅರಮನೆ ಆಗಿರ್ಬೋದು, ಝೂ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, KRS ಆಗಿರ್ಬೋದು. ಬಟ್ ನೋಡಿದ್ದೆ ಎಷ್ಟು ಅಂತ ನೋಡ್ತಾನೆ ಇರ್ತಾರೆ. ಹೊಸದೇನ ಮಾಡಬೇಕಿತ್ತು, ಬರೋರಿಗೆ ಹೊಸದನ್ನ ತೋರಿಸೋಣ ಅಂತ ಒಂದು ಥಾಟ್ಸ್ ಮೇಲೆ ಇದೊಂದು ಪ್ಲಾನ್ ಮಾಡಿ ವೆಂಚರ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್, ಜನಗಳ ಪ್ರೀತಿಯಿಂದ, ಜನಗಳ ಆಶೀರ್ವಾದದಿಂದ ತುಂಬ ಇಷ್ಟಪಡ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದಲೂ ಬಂದು ಹೋಗ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ಫುಲಿ ಇನ್ನು ಮುಂದೆ ಹಿಂಗೆ ಚೆನ್ನಾಗಿ ಬೆಳ್ಕೊಂಡು ಚೆನ್ನಾಗಲಿ ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ದೀವಿ. ಸರ್, ಇದು ಪ್ರತಿ ದಿನಕ್ಕೆ ಎಷ್ಟು ಫುಡ್ಗೆ ಇನ್ವೆಸ್ಟ್ ಮಾಡ್ತೀರಾ? ಮತ್ತೆ ಪ್ರತಿಯೊಂದಕ್ಕೂ ಹೆಸರು ಇಟ್ಟಿದ್ದೀರಾ ಅಂತ ಮಕ್ಳುಗಳಿಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿಯೊಂದು ಕ್ಯಾಟ್ಗಳಿಗೂ ಒಂದೊಂದು ಹೆಸರಿಟ್ಟಿದ್ದೀವಿ. ಸೊ ರಾಣಿ ಅಂತ ಒಂದು ಹೆಸರಿಟ್ಟಿದ್ದೀವಿ, ರಾಣಿ ಅಂತ ಒಂದು ಹೆಣ್ಬೇಕು ಕರಿತೀವಿ, ಮೈನಾ ಅಂತ ಒಬ್ಳಿದ್ದಾಳೆ, ಸೈಬ್ ಕರೆದಂಗೆ ರಿಯಾಕ್ಟ್ ಗೊತ್ತಾಗುತ್ತೆ. ಮಿಸ್ಟಿ ಅಂತ ಒಬ್ಳಿದ್ದಾಳೆ, ಮಿಸ್ಟಿ ಅಂತ ಎಲ್ಲಿದ್ದು ತಿರುಗಿ ನೋಡ್ತಾಳೆ ಅಂದ್ರು ನಮ್ಮ ಕಡೆಗೆ. ಹಿಂಗೆ ಅಂದರೆ ಬೆಳಗ್ಗೆ ಬಂದಂಗೆ ನಾನು ಬಂದ್ಬಿಟ್ಟು ಇಲ್ಲಿ ಅಕೌಂಟ್ಸ್ ನೋಡಲ್ಲ,
ಇಲ್ಲಿ ಬಂದು ನಾನು ಅರ್ಧ ಮುಕ್ಕಾಲು ಗಂಟೆ ಬೆಗ್ಗಳಿಸದೆ ಆಟ ಆಡ್ಕೊಂಡು ಮುದ್ದು ಮಾಡ್ಕೊಂಡಿರ್ತೀನಿ ಕಸ್ಟಮರ್ ಬರೋಕ್ಕೆ ಮುಂಚೆ. ಕಸ್ಟಮರ್ ಬಂದಾಗಲೂ ನನಗೆ ಯಾವಾಗ ಬೇಜಾರು ಅನ್ಸುತ್ತೆ ಹೋಗಿ ಕ್ಯಾಟ್ಗಳು ಎತ್ಕೊಂಡು ತಬಾಡ್ಕೊಂಡು ಮುದ್ದಾಡ್ತಾನೆ ಇರ್ತೀನಿ. ನಾನು ದಿನದಿಂದ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರ ಜೊತೆ ಇರ್ತೀನಿ. ನನ್ನ ಶರ್ಟ್ಗಳು ನನ್ನ ಮೈಯೆಲ್ಲ ಅದ್ರ ಕೂದಲು ಮೆತ್ಕೊಂಡೇ ಇರುತ್ತೆ. ನಾವು ಗ್ರೂ ಮಾಡ್ತಾನೆ ಇರ್ತೀವಿ, ಎಲ್ಲ ಕ್ಲೀನ್ ಮಾಡ್ತಾನೆ ಇರುತ್ತೆ. ಬಟ್ ಬೇಸಿಕ್ಲಿ ಎಲ್ಲರಿಗೂ ಸಿಟ್ ಕರಿತೀವಿ. ಇನ್ನು ಫುಡ್ ಎಕ್ಸ್ಪೆನ್ಸಸ್ ಎಲ್ಲ ನಾನು ಕನ್ಸಿಡರೇ ಮಾಡಿಲ್ಲ. ನಮ್ಮ ಮಕ್ಳಿಗೆ ನಾವು ಊಟ ಕೊಡ್ತೀವಿ, ನಮ್ಮ ಮಕ್ಳಿಗೆ ನಾವು ಐಸ್ ಕ್ರೀಮ್ ತಿನ್ನಿಸ್ತೀವಿ, ಚಾಕ್ಲೇಟ್ ಕೊಡ್ತೀವಿ, ನಾವು ಲೆಕ್ಕ ಇಟ್ಕೊಂಡು ಕೊಡ್ತೀವ? ಹಂಗಲ್ಲ, ಹಂಗೆ ಇದನ್ನು ನನ್ನ ಮಕ್ಳಿಗೆ ಏನು ಖರ್ಚು ಮಾಡ್ತೀನಿ ಲೆಕ್ಕ ಇಡಲ್ಲ. ಅದೇ ನಾನು ಇದು ಏನು ಲೆಕ್ಕ ಇಟ್ಕೊಂಡಿಲ್ಲ. ಅವ್ರಿಗೆ ದಿನಕ್ಕೆ 4 ಸತಿ ಏನು ಶೆಡ್ಯೂಲ್ ಕೊಡಬೇಕು ಆ ಶೆಡ್ಯೂಲ್ ಪ್ರಕಾರ ಊಟ ಕೊಡ್ತೀವಿ. ಮಾರ್ನಿಂಗ್ ವೆಟ್ ಫುಡ್, ಡ್ರೈ ಫುಡ್ ಕೊಡ್ತೀವಿ. ಮಧ್ಯಾಹ್ನ ಅಗೇನ್ ಸ್ವಲ್ಪ ವೆಟ್ ಫುಡ್ ಕೊಡ್ತೀವಿ ಬ್ರ್ಯಾಂಡೆಡ್ ಲೀಸ ಕಂಪ್ನಿಯಿಂದ. ಈವ್ನಿಂಗ್ ಸ್ವಲ್ಪ ಫಿಶ್ ಆ್ಯಂಡ್ ಚಿಕನ್ ನೀಟಾಗಿ ಆರೋ ಹೋಟೆಲ್ ವಾಶ್ ಮಾಡಿ ಹೈಜೀನಿಕಾಗಿ ಕೊಡ್ತೀವಿ. ರಾತ್ರಿ ಹೋಗ್ಬೇಕಾದ್ರೆ ಒಂದ್ಸತಿ ವೆಟ್ ಫುಡ್ ಅಥವಾ ಕ್ಯಾಟ್ದೇನೆ ಟ್ರೀಟ್ಸ್ಗಳು ಬರುತ್ತೆ, ಅದನ್ನು ಕೊಡ್ತೀವಿ. ಇದಿಷ್ಟು ಕಾಸ್ಟ್ ಆಯಿತು, ಅದರ ಅಷ್ಟು ಕಾಸ್ಟ್ ನಾನು ಏನು ಲೆಕ್ಕ ಹಾಕಿಲ್ಲ. ಆಸ್ ಎ ಸೆಟ್ ಅರ್ಲಿಯರ್ ನಮ್ಮ ಮನೆಗೆ ನನ್ನ ಮಕ್ಳು ಏನಾದ್ರು ಡ್ಯಾಡಿ ಬರ್ಬೇಕಾದ್ರೆ ನೀವು ಪಾನಿಪುರಿ ತೊಗೊಬನ್ನಿ, ಐಸ್ ಕ್ರೀಮ್ ತೊಗೊಬನ್ನಿ, ಚಾಕ್ಲೇಟ್ ತೊಗೊಂಬನ್ನಿ, ನಾವೇನು ಬರ್ದಿಟ್ಕೋತೀವ ಎಷ್ಟಾಯ್ತು ಖರ್ಚು ಅಂತ? ಇಲ್ಲೂ ಖಂಡಿತ ಯಾರು ಬರ್ದಿಟ್ಕೊಳ್ಳಲ್ಲ. ಅದೇ ನನ್ನ ಮರಿಗಳಿಗೆ ನನ್ನ ಮಕ್ಳಿಗೆ ನಾವು ಏನು ಸ್ಪೆಂಡ್ ಮಾಡ್ತೀವಿ ನಾನು ಏನು ಬರ್ದಿಟ್ಕೊಂಡಿಲ್ಲ. ಅದು 1000 ಆಗಿರ್ಬೋದು, ದಿನಕ್ಕೆ 500 ಆಗಿರ್ಬೋದು, ಅದು 5000 ಆಗಿರ್ಬೋದು, ನಾವು ಸ್ಪೆಂಡ್ ಮಾಡ್ತಾ ಇದೀವಿ. ಸರ್, ಇವಾಗ ಮನುಷ್ಯರಿಗೂ ಸ್ನಾನ ಮಾಡೋದಿರುತ್ತೆ, ಅದಕ್ಕೊಂದು ಏನೋ ಒಂದು ಟ್ರೀಟ್ಮೆಂಟ್ ಮಾಡೋದು ಎಲ್ಲ ಇರುತ್ತೆ. ಇವಾಗ ಪ್ರಾಣಿಗಳಿಗೂ ಅದೇ ರೀತಿ, ಅದು ಪ್ರಾಣಿನೇ ಆಗಿರ್ಲಿ ಮನುಷ್ಯ ಆಗಿರ್ಲಿ, ಅದಕ್ಕೊಂದು ಗ್ರೂಮಿಂಗ್ ಇರ್ಬೋದು ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು. ಎಷ್ಟು ದಿನಕ್ಕೊಮ್ಮೆ ಎಲ್ಲ ಮಾಡ್ತೀರಾ ಅಂತ? ಸೊ ಬೇಸಿಕ್ಲಿ ಕ್ಯಾಟ್ಸ್ ದೇ ಆರ್ ವೆರಿ ಸೆಲ್ಫ್ ಕ್ಲೀನ್ಡ್ ಅನಿಮಲ್ಸ್. ಅವಾಗವೇ ಕ್ಲೀನ್ ಮಾಡ್ಕೊಳ್ತಾ ಇರುತ್ತೆ. ದಿನ ಇಡೀ ಆ ದಿನದಲ್ಲಿ 24 ಗಂಟೆಲಿ ಒಂದು ಕನಿಷ್ಠ ಪಕ್ಷ ಒಂದು 30 to 50% ಟೈಮ್ ಕ್ಲೀನ್ ಮಾಡ್ಕೊಳ್ಳೋದು, ಗ್ರೂ ಮಾಡ್ಕೊಳ್ತಾನೆ ಇರ್ತವೆ. ಹ್ಯಾವಿಂಗ್ ಬೀನ್ ಸೆಡ್ ದಟ್, ಅಗೇನ್ ಒನ್ಸ್ ಇನ್ 45 days ಆರ್ ಒನ್ಸ್ ಇನ್ 60 days ಅದಕ್ಕೆ ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಎಸ್ ಆ್ಯಂಡ್ ಗ್ರೂಮಿಂಗ್ ಅಂತ ಹೇಳಿದ್ರೆ ಕೋಮಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ದಿನಕ್ಕೆ ಒಂದ್ಸತಿ ಅದು ಉದ್ದ ಫರ್ ಕೊಟ್ಟಿರೋ ಅಂಥ ಕ್ಯಾಟ್ಸ್ಗಳು ನಾವು ದಿನ ಒಂದ್ಸತಿ ಕೋಮ್ ಮಾಡ್ತಾ ಇದ್ರೆ ಅದಕ್ಕೆ ಒಂಥರ ಕೂದಲು ನೀಟಾಗಿರುತ್ತೆ, ನಾಟ್ಸ್ ಬರಲ್ಲ, ಆ್ಯಂಡ್ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ ವೆನ್ ವಿ ಕೀಪ್ ಮಸಾಜಿಂಗ್ ಆ್ಯಂಡ್ ಕೋಮಿಂಗ್. ಆ್ಯಂಡ್ ನೆಕ್ಸ್ಟ್ ವ್ಯಾಕ್ಸಿನೇಷನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮರಿಗಳಿಗಂತೂ ಖಂಡಿತ ಫಸ್ಟ್ ವ್ಯಾಕ್ಸಿನ್, ಸೆಕೆಂಡ್ ವ್ಯಾಕ್ಸಿನ್ ಮಾಡಿಸಲೇಬೇಕು ವಿತಿನ್ 2 or 3 months ಮಧ್ಯ. 7 months, 8 months, 9 months ಏಜ್ ರೀಚ್ ಆದಂಗೆ ಸ್ಟೆರಿಲೈಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಕ್ಯಾಟ್ಗಳಿಗೆ ಸುಮ್ಮನೆ ಬ್ರೀಡಿಂಗ್ ಮಾಡಿಸ್ಕೊಂಡು ಹೋಗಬಾರ್ದು. ಅದು ಒಂದೊಂದು ಸತಿಗೂ 6-5 ಮಕ್ಕಳು ಆಗ್ತವೆ. ಸೊ 7 ತಿಂಗಳು 8 ತಿಂಗಳು ಆದಂಗೆ ನಮ್ಮಲ್ಲಿ ನಮ್ಮ ಜಾಗದಲ್ಲಿ ನಾವು ಬ್ರೀಡಿಂಗ್ ಮಾಡಲ್ಲ, ನಮ್ಮ ಜೊತೆ ನಾವು ಸೇಲ್ ಮಾಡಲ್ಲ. ಮತ್ತು ನಮ್ಮಲ್ಲಿ ಎಲ್ಲ ಕಿಟನ್ಸ್ಗಳು ಕ್ರಾಸ್ ಏಜ್ ಆಫ್ 7 or 8, 9 months ಅಲ್ಲಿ ನ್ಯೂಟರೆನ್ಸ್ ಸ್ಪೇ ಮಾಡಿಸಿದ್ದೀವಿ. ಗಂಡು ಮಕ್ಕಳಿಗೆ, ಗಂಡು ಬೆಕ್ಕುಗಳಿಗೆ ಮಾಡೋದಕ್ಕೆ ನ್ಯೂಟರೆನ್ಸ್ ಹೇಳ್ತಾರೆ, ಹೆಣ್ಣು ಬೆಕ್ಕುಗಳಿಗೆ ಮಾಡೋದಕ್ಕೆ ಸ್ಪೇ ಅಂತ ಹೇಳ್ತಾರೆ. ಇವಾಗಿರೋ ಇನ್ನು ಮುಖ್ಯದ 3 ತಿಂಗಳು, 4 ತಿಂಗಳು, 5 ತಿಂಗಳು ಮರಿಗಳನ್ನ ಅದು ಆ ಏಜ್ ಬಂದಮೇಲೆ ಅದಕ್ಕೂ ನ್ಯೂಟ್ರಲ್ ಸ್ಪೇ ಮಾಡಿಸ್ಕೋತೀವಿ. ಸೊ ಇಷ್ಟೆಲ್ಲ ನಮ್ಮ ಜಾಗದಲ್ಲಿ ಆಕ್ಟಿವಿಟಿಗಳು ಇರುತ್ತೆ ಮೇಡಮ್. ಥ್ಯಾಂಕ್ ಯು. ಇವತ್ತು ಮೈಸೂರಿನಲ್ಲಿ ಇರುವಂತಹ ಪೆಟ್ ಮ್ಯೂಸಿಯಂಗೆ ಬಂದಿದ್ದೀವಿ ನಾವು. ಈ ಒಂದು ಪೆಟ್ಗಳನ್ನ ನೋಡ್ಕೊಳ್ಳುವಂತಹ ನವೀನ್ ಅವ್ರು ನಮ್ಮ ಒಟ್ಟಿಗಿದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಪೆಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಹತ್ರ ನಾನು ಕೊಡ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ನವೀನ್ ಅಂತ ನನ್ನ ಹೆಸರು. ಸರ್, ಎಷ್ಟು ದಿನದಿಂದ ಈ ಒಂದು ಪೆಟ್ಗಳನ್ನ ಸಾಕಕ್ಕೆ ಎಲ್ಲಾನು ತಯಾರಿ ಎಲ್ಲ ಮಾಡ್ಕೊಂತಿದ್ದೀರಾ? ಯಾಕೆ ಈ ರೀತಿ ಪೆಟ್ಗಳನ್ನ ಸಾಕೋಬೇಕು ಅಂತ ನಿಮ್ಗೆ ಅನ್ಸಿದ್ದು? ನಮ್ಮ ಓನರ್ ಶರತ್ ಅಂತ ಇದ್ದಾರೆ. ಸೊ ಅವರು ಕ್ಯಾಟ್ ಲವರ್, ಅವ್ರ ವೈಫ್ ಆ್ಯಂಡ್ ಅವರು ಕ್ಯಾಟ್ ಲವರು. ಸೊ ಅವರು ತುಂಬಾ ಇಷ್ಟಪಟ್ಟು ಸಾಕ್ತಾ ಇದ್ರು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಗಳು ಗೊತ್ತಿರಲ್ಲ ಕೆಲವ್ರಿಗೆ. ಸೊ ಇನ್ಫಾರ್ಮೇಶನ್ಸ್ ಗೊತ್ತಿರಲ್ಲ. ಸೊ ಕ್ಯಾಟ್ ಸಾಕಿದ್ರೆ ಸರಿ ಇರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಕ್ಯಾಟ್ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಹಂಗಾಗಿ ಸೊ 20 ಕ್ಯಾಟ್ಸ್ ಹಾಕಿದ್ದಾರೆ ಇವಾಗ. ಸೊ 20 ವೆರೈಟೀಸ್ ಕ್ಯಾಟ್ಸ್ ಇದೆ. ಸೈಬೇರಿಯನ್ ಕ್ಯಾಟ್ ಅಂತ, ರಾಕ್ ಡಾಲ್, ಸೈಮೆಸು, ಹಿಮಾಲಯನ್ ಕ್ಯಾಟು, ಮತ್ತೆ ಟ್ರೆಡಿಷನಲ್ ಲಾಂಗ್ ಹೇರು, ಆ ಥರ ತುಂಬ ವೆರೈಟೀಸ್ ಕ್ಯಾಟ್ಸ್ ಇದೆ ನಮ್ಮ ಹತ್ರ. ಸೊ ಅದಕ್ಕೆ 3 times ಫುಡ್ ಹಾಕ್ತೀವಿ. ಸೊ 1 time ಚಿಕನ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಲಿ ಆಗಿರುತ್ತೆ ಕ್ಯಾಟ್ಸ್ಗಳು. ಸೊ ಒಂದೊಂದಕ್ಕೂ ಒಂದೊಂದು ಹೆಸರಿಟ್ಟಿದ್ದೀವಿ ನಾವು. ಹಂಪಿ ಡಂಪಿ, ಮತ್ತು ಸೈಬು, ನೀಲಿ, ಆ ಥರ ವೆರೈಟೀಸ್ ಆಫ್ ಕ್ಯಾಟ್ಸ್ಗೆ ನೇಮ್ ಇಟ್ಕೊಂಡಿದ್ದೀವಿ. ಸೊ ನಾವು ಕರೆದ ತಕ್ಷಣ ಓಡ್ ಬರ್ತವೆ, ಚೆನ್ನಾಗಿ ಇದು ಮಾಡ್ತವೆ. ಸರ್, ಇಲ್ಲಿ ಮಂತ್ಲಿ ಇವುಗಳಿಗೆ ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಅದಕ್ಕೊಂದು ಟ್ರೀಟ್ಮೆಂಟ್ ಅಂತ ಬೇಕೇ ಬೇಕು. ಏನಾದ್ರು ಹುಷಾರಿಲ್ಲ ಅಂದಾಗ ಇವಾಗ ಎಷ್ಟು ದಿನಕ್ಕೊಮ್ಮೆ ಟ್ರೀಟ್ಮೆಂಟ್ ಕೊಡ್ತೀರಾ ಮತ್ತೆ ಹೇಗೆ ನೋಡ್ಕೊಂತೀರಾ? 15 days ಒಂದ್ಸರಿ ಹೆಲ್ತ್ ಚೆಕಪ್ ಮಾಡಿಸ್ತೀವಿ. 15 days ಒಂದ್ಸರಿ ಏನಾದ್ರು ಮಧ್ಯೆ ಏನಾದ್ರು ಇನ್ಫೆಕ್ಷನ್ಸ್, ಹುಷಾರಿಲ್ಲ ಆ ಥರ ಏನಾದ್ರು ನಾವೇ ಕೇರ್ ಮಾಡ್ತೀವಿ. ತೊಗೊಂಡೋಗಿ ಹಾಸ್ಪಿಟ್ಲ್ಗಳಿಗೆ ತೊಗೊಂಡೋಗಿ ತೋರಿಸಿ ಎಲ್ಲ ಇದು ಮಾಡ್ತೀವಿ, ಕೇರ್ ಮಾಡ್ತೀವಿ. ಸರ್, ಇವಾಗ ನೀವು ನಿಮ್ಮದು ಪ್ರಾಣಿಗಳು ಅಲ್ದಿರಾ, ಅಂದ್ರೆ ಬೆಕ್ಕುಗಳು ಅಲ್ದಿರಾ ಹೊರಗಡೆ ಒಂದು ಡೊನೇಟ್ ಮಾಡೋ ಬೆಕ್ಕುಗಳನ್ನ ಕೂಡ ನೀವು ಸಾಕಂತೀರಾ? ಅದು ಯಾವುದೇ ಪ್ರಾಣಿ ಆಗಿರ್ಲಿ, ಅಂದ್ರೆ ಹುಷಾರಿಲ್ಲ ಅಂದ್ರೂ ಸರಿ, ಚೆನ್ನಾಗಿದ್ರು ಸರಿ, ಸಾಕಂತೀರಾ ನೀವು? ಹೌದು ಮೇಡಮ್. ಅಂದ್ರೆ ಅದಕ್ಕೆ ವ್ಯಾಕ್ಸಿನೇಷನ್ ಆಗಿದ್ಯಾ ಇಲ್ಲ, ಅವ್ರು ಯಾವ ತರ ಕೇರ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡು, ಸೊ ಅದಾದ್ಮೇಲೆ ನಮ್ಮ ಸ್ಪೆಷಾಲಿಟಿ ಏನಿರುತ್ತೆ ಅದನ್ನ ನಾವು ಕೇರ್ ಮಾಡ್ತೀವಿ ಮ್ಯಾಮ್. ಸೊ ಆಲ್ಮೋಸ್ಟ್ ಇಲ್ಲಿ 20 ಕ್ಯಾಟ್ಸ್ ಯಾವುದನ್ನು ನಾವು ಸೇಲ್ಗೆ ತಂದಿರೋದಿಲ್ಲ, ಎಲ್ಲ ಡೊನೇಟ್ ಮಾಡಿರೋದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅವರು ಡೊನೇಟ್ ಮಾಡಿರೋದೇನೆ. ಸೊ ಯಾವ್ದು ನಾವು ಅಮೌಂಟ್ ಕೊಡ್ತಂತಿಲ್ಲ.
ಇಲ್ಲಿ ಇರುವಂತಹ ಒಂದು ಬೆಕ್ಕುಗಳಲ್ಲಿ ಯಾವ್ದು ತುಂಬಾ ಚೂಟಿ ಇದೆ, ಜಾಸ್ತಿ ಯಾವ್ದು ಫ್ರೆಂಡ್ಲಿ ಆಗಿ ಇರುತ್ತೆ ಬಿಟ್ಟು? ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಲಿನೇ ಜಾಸ್ತಿ. ಸೊ ಯಾವುದು ಆ ಥರ ಏನಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿದೆ. ಸೊ ಒಂದಕ್ಕೊಂದು ಕಚ್ಚಾಡಲ್ಲ ಯಾವುದೂ, ಎಲ್ಲ ಫ್ರೆಂಡ್ಲಿ ಆಗಿರುತ್ತೆ. ಸರ್ ನಿಮ್ಮಲ್ಲಿಗೆ ಎಷ್ಟು ಒಂದು ಬೇರೆ ಬೇರೆ ತರದ ಬ್ರೀಡ್ಗಳು ಇಲ್ಲಿ ಸಾಕಿದ್ದೀರಾ ಬೆಕ್ಕುಗಳನ್ನ ಅಂತ? ಅದೇ ಮ್ಯಾಮ್, ಒಂದು 15 ವೆರೈಟೀಸ್ ಇದೆ. ಸೊ ಸೈಬೇರಿಯನ್ನು, ಮತ್ತು ರಾಕ್ ಡಾಲು, ಟ್ರೆಡಿಷನಲ್ ಲಾಂಗ್ ಏರು, ಮತ್ತು ಸೈಮೆಸ್ ಕ್ಯಾಟು, ಪರ್ಷಿಯನ್ನು. ಸೊ ಆ ಥರ ವೆರೈಟೀಸ್ ಇದೆ. ಸರ್ ನೋಡಿದ್ರಲ್ಲ, ಇದು ಮೈಸೂರು ಊಟಿ ರೋಡು ಹಾಗೆ ನಂಜನಗೂಡಲ್ಲಿರುವಂತಹ ಪೆಟ್ ಮ್ಯೂಸಿಯಂ. ನೀವು ಕೂಡ ನಿಮ್ಮ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಯಾರ ಜೊತೆಗೆ ಬಂದರೂ ಕೂಡ ಇಲ್ಲಿ ನಿಮ್ಮ ಒಂದು ಅಮೂಲ್ಯವಾದ ಕ್ಷಣವನ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಎಷ್ಟೇ ತಲೆ ಬಿಸಿ ಇರಲಿ, ತಲೆನೋವಿರಲಿ, ಈ ಒಂದು ಪ್ಲೇಸ್ಗೆ ಬಂದರೆ ನಿಮ್ಮಲ್ಲಿರುವಂತಹ ಎಲ್ಲ ಒಂದು ತಲೆನೋವು ಕೂಡ ಮಾಯವಾಗುತ್ತೆ. ಏಕೆಂದರೆ ಇಲ್ಲಿ ಅಷ್ಟೊಂದು ಮುದ್ದಾದ ಒಂದು ಪೆಟ್ಸ್ಗಳು, ಬೆಕ್ಕುಗಳು ಇಲ್ಲಿವೆ. ನೀವು ಕೂಡ ಇಲ್ಲಿ ಬಂದು ನಿಮ್ಮ ಒಳ್ಳೆ ಅಮೂಲ್ಯವಾದ ಒಂದು ಕ್ಷಣವನ್ನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸಾಕಷ್ಟು, ಏಕೆ ಒಂದು ಪ್ರಾಣಿ ಹುಟ್ಟಾಗಿಂದ ಬೆಳೆಯೋವರೆಗೆ ಯಾವ ರೀತಿ ಪೋಷಣೆ ಮಾಡ್ಬೇಕು ಅನ್ನೋ ಪ್ರತಿಯೊಂದು ಚಾರ್ಟ್ ಕೂಡ ಇಲ್ಲಿ ಹಾಕಿದ್ದಾರೆ. ಯಾವ ರೀತಿ ಸಾಕೋಬೇಕು, ಪೆಟ್ಸ್ ಯಾವ ರೀತಿ ಇರತ್ತೆ, ಅದಕ್ಕೆ ಯಾವ ರೀತಿ ಊಟ ಹಾಕ್ಬೇಕು, ಯಾವ ರೀತಿ ಕೇರ್ ಮಾಡ್ಬೇಕು, ಪ್ರತಿಯೊಂದು ಚಾರ್ಟ್ ಕೂಡ ಈ ಒಂದು ಮ್ಯೂಸಿಯಂ ನಲ್ಲಿ ಹಾಕಿದ್ದಾರೆ. ನೀವು ಕೂಡ ಬಂದು ಈ ಒಂದು ಪ್ಲೇಸ್ ನ ವಿಸಿಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ, ಫಸ್ಟ್ ವೇವ್ ನ್ಯೂಸ್, ಮೈಸೂರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.